ತಡರಾತ್ರಿಯಿಂದ ವಾಹನ ಸವಾರರಿಗೆ ಮತ್ತೆ ಬಿಗ್ ಶಾಕ್. ಪೆಟ್ರೋಲ್ ₹3 21 ಪೈಸೆ ಏರಿಕೆ, ಡೀಸೆಲ್ ಕೂಡ ₹3 11 ಪೈಸೆ ಹೆಚ್ಚಳ. ವಾಹನ ಸವಾರರ ಜೇಬಿಗೆ ಇನ್ನಷ್ಟು ಭಾರ. ಇನ್ನೂ ಬಗೆಹರಿಯದ ಹಾರ್ಮುಜ್ ಜಲಸಂಧಿ ಬಿಕ್ಕಟ್ಟು. ಓಮನ್ನಿಂದ ಭಾರತಕ್ಕೆ ಗ್ಯಾಸ್ ಪೈಪ್ಲೈನ್ ಅಳವಡಿಕೆಗೆ ಪ್ಲಾನ್. 40,000 ಕೋಟಿ ವೆಚ್ಚದಲ್ಲಿ ಸಮುದ್ರ ಮಾರ್ಗದಲ್ಲಿ ಪೈಪ್ಲೈನ್ ಅಳವಡಿಕೆಗೆ ತಯಾರಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಸಿಗುತ್ತಾ ಜಾಮೀನು. ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠದಲ್ಲಿಂದು ಅರ್ಜಿ ವಿಚಾರಣೆ. ಪೊಲೀಸರು ಸಲ್ಲಿಸಿದ್ದ ವರದಿಯ ಆಧಾರದಲ್ಲಿ ನಡೆಯಲಿರುವ ವಿಚಾರಣೆ. ಬಿಎಸ್ವೈ ಅಭಿಮಾನೋತ್ಸವದಿಂದ ಹೆಚ್ಚಿದ ಬಲ. ಹೈಕಮಾಂಡ್ ಭೇಟಿಗೆ ಮುಂದಿನ ವಾರದ ದೆಹಲಿಗೆ ವಿಜೇಂದ್ರ ಪಯಣ. ಜಿಬಿಎ ಎಲೆಕ್ಷನ್ಗೆ ರೂಪುರೇಷೆ. ಪಕ್ಷ ಸಂಘಟನೆಯಲ್ಲಿ ಮಾರ್ಪಾಡುಗಳ ಬಗ್ಗೆ ಚರ್ಚೆ, ಅನುಮತಿಯ ನಿರೀಕ್ಷೆ. ಅಕ್ರಮ ಅಕ್ಕಿ ಸಾಗಾಟದಲ್ಲಿ ಬಳ್ಳಾರಿಯ ಎಸ್ಪಿಯ ಗನ್ಮ್ಯಾನ್ 3 ಲಕ್ಷ ವಸೂಲಿ ಕೇಸ್. ಹಿರಿಯ ಅಧಿಕಾರಿಗಳೇ ದಂಧೆಯಲ್ಲಿ ಶಾಮೀಲು ಆರೋಪ. ನೇರವಾಗಿ ಹೆಸರು ಹೇಳದೆ ಆರೋಪಿಸಿದ ಬಳ್ಳಾರಿ ನಗರ ಶಾಸಕ ಭರತ್ ರೆಡ್ಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.